ಬಹಳ ಸಂತೋಷ, ಬಹಳ ಸಂತೋಷ. ವೀಕ್ಷಕರೇ, ಇವತ್ತಿನ ದಿವಸದ ಆ ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಬಹಳ ಸಂತೋಷ. ಇವತ್ತಿನ ದಿವಸ ಇಂಥ ಒಳ್ಳೆ ಸಂತೋಷವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಎಷ್ಟೋ ಜನಕ್ಕೆ ಮನೆಯಲ್ಲಿ ಕುಬೇರ ಲಕ್ಷ್ಮಿಯನ್ನ ಪೂಜೆ ಮಾಡೋ ವಿಧಾನವನ್ನ ಯಾವ ಶಾಸ್ತ್ರದಲ್ಲಾಗ್ಲಿ ಯಾವ ಸಂಪ್ರದಾಯದಲ್ಲಾಗ್ಲಿ ಯಾರೂ ನಿಮಗೆ ಹೇಳ್ಕೊಡದೇ ಇರತಕ್ಕಂಥ ವಿಚಾರ. ಮೊದಲೇ ಹೇಳಿದ್ದೀನಿ, ಮುತುಗ್ದೆಲೆಯನ್ನು ತಗೋಬೇಕು. ಕಡಾಖಂಡಿತವಾಗಿ ಕನ್ಸಿಷನ್ಸ್ ಅಂದ್ರೆ ಆ ಕಂಡೀಷನ್ಸು ಕನ್ಸಿಷನ್ಸು ಎಲ್ಲ ರೆಡಿ ಇಟ್ಕೋಬೇಕು. ಏನಂತ, ಯಾವ ಕಾಲಕ್ಕೂ ಕನಕರಹೋ ಸೋಮವಾರ ಶುಕ್ರವಾರದಲ್ಲಿ ಪ್ರತಿ ಸಲಿನೂ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬಹುದು. ತಿಂಗಳಿಗೆ ಒಂದ್ಸರಿ ಮಾಡ್ತೀನಿ ಅಂದ್ರೆ ಬುಧವಾರ ಮಾಡ್ಕೋಬಹುದು. ಏನೇನು ಬೇಕು ಸಾಮಗ್ರಿಗಳು? ನಂಬರ್ 1, ಪಾದರಸ ಬೇಕೇ ಬೇಕು, ಕನಿಷ್ಠ ಪಕ್ಷ 1/4 kg. ಬಾಡಿಗೆ ಮನೆಗೆ ವಿಶೇಷವಾಗಿರ್ತಕ್ಕಂಥದ್ದು 1.5 kg. ಸ್ವಂತ ಮನೆ ಕನಿಷ್ಠ ಪಕ್ಷ 2.5 kg. ಈ ರೀತಿ ಇದ್ದಾಗ ಅದನ್ನು ಎಲ್ಲೆಲ್ಲಿ ಇಡಬೇಕು, ಹೇಗೆ ಇಡಬೇಕು ಅಂತ ವಿಚಾರ ತಿಳಿಸ್ತೀನಿ. ಮೊದಲಾಗಿ ಪಾದರಸ ಬೇಕು. ಎರಡನೇದಾಗಿ ಬರ್ತಕ್ಕಂಥ ಸಾಮಗ್ರಿಗಳು ಬರೆದಿಟ್ಕೊಳ್ಳಿ. ಕನಕಾಂಬರ ಹೂವು, 5 ನಿಂಬೆಹಣ್ಣು, ಮುತುಕದೆಲೆ. ಕನಕಾಂಬರ ಹೂವು, 5 ನಿಂಬೆಹಣ್ಣು, ಮುತುಕದ ಎಲೆ. ಅದಾದ್ಮೇಲೆ ₹1 ಕಾಯಿನ್ನು, ಬಟ್ಲಡಿಕೆ 1, ಗುಂಡಗಿರತಕ್ಕಂಥ ಬಟ್ಲಡಿಕೆ ಪೂರ್ಣವಾಗಿ ಸಿಕ್ಕಿದ್ರು ಒಳ್ಳೇದು, ಇಲ್ಲ ಅರ್ಧ ಬಟ್ಲಡಿಕೆ ಅಂತ ಹೇಳಿ ಅರ್ಧ ಬಡಕೆ ಸಿಕ್ಕಿದ್ರು ಒಳ್ಳೇದು, ಇಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಅರಿಶಿಣದ ಗೊಂಬು. ಈ 3 ಇಟ್ಕೋಬೇಕು. ಅರಿಶಿಣದ ಗೊಂಬು ಪಾರ್ವತಿ ಸ್ವರೂಪ, ಬಟ್ಲಡಿಕೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ, ₹1 ಕಾಯಿನ್ನು ಅಂದ್ರೆ ಅದನ್ನ ತಾಮ್ರವರ್ಣಿ ಅಂತೀವಿ. ಆ ಕಾಲದಲ್ಲಿ ತಾಮ್ರ, ಕಂಚು, ಬೆಳ್ಳಿ ಈ ತರದ ನಾಣ್ಯವನ್ನ ಒಂದಾದ್ರೂ ಇಟ್ಕೊಂಡ್ರೆ ಕನಿಷ್ಠ ಪಕ್ಷ ಯಾರಾದ್ರೂ ಗಿಫ್ಟ್ ಕೊಟ್ಟಿರ್ತಾರೆ ನೋಡಿ, ಲಕ್ಷ್ಮೀದು ಅಥವಾ ಗಣೇಶ, ಆ ಥರ ನಾಣ್ಯ ಇಟ್ಕೊಳ್ಳಿ. ಸಾಕ್ಷಾತ್ ಶಕ್ತಿ ಸ್ವರೂಪ ಅಂತ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಈ 3 ಜನ ಶಕ್ತಿಗಳನ್ನ ಅಲ್ಲಿ ಇಟ್ಕೋಬೇಕು. ನಿಂಬೆಹಣ್ಣು ಪಕ್ಕದಲ್ಲಿ. ನಿಂಬೆಹಣ್ಣುಗಳನ್ನ ಭೂತಗಣಗಳು ಅಂತೀವಿ, ಪಂಚಭೂತಗಳು, ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಮಾರ್ಗದಲ್ಲಿ ಹಾಗೆ ಇಟ್ಕೋಬೇಕು. ಮುತುಕದೆಲೆ ಅಂದ್ರೆ ಇಸ್ತ್ರಿ ಎಲೆ, ಜ್ಞಾಪಕ ಇಟ್ಕೊಳ್ಳಿ. ಎಲೆಗಳನ್ನ ಹೊಲಿದ್ಬಿಟ್ಟು ನಾವು ಮುತುಕದೆಲೆ ಅಂತೀವಿ. ಯಾವತ್ತು ಯಜಮಾನರು ವಿಶೇಷವಾಗಿ ಮುಂಜಿಯನ್ನ ಮಾಡಿದಾಗ ಮಗನಿಗೆ ಉಪನಯನವನ್ನ ಅದು ಇಟ್ಕೊಂಡ್ಬರ್ತಕ್ಕಂಥದ್ದೇ ಆ ವಿಶೇಷವಾಗಿ ಮುತುಕದೆಲೆ. ಅದನ್ನ 5 ಎಲೆಗಳನ್ನೋ 7 ಎಲೆಗಳನ್ನೋ ಸೇರಿಸಿ ಕಡ್ಡಿಯಲ್ಲಿ, ಪರಕೆ ಕಡ್ಡಿಯಲ್ಲಿ ಹೊಲಿದಿರ್ತಕ್ಕಂಥ ವಿಚಾರ. ಅದನ್ನ ಊಟವನ್ನ ಮೊದಲು ಮಾಡ್ತಾ ಇದ್ರು. ಇದು ಲಕ್ಷ್ಮಿಗೆ ತುಂಬಾ ಪ್ರೀತಿಯಾಗಿರೋದು. ಗಣೇಶನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಗ್ರೆ ಅಂದ್ರೆ ಅಗ್ರ ಎಲೆಯನ್ನ ಸಾಕ್ಷಾತ್ ಮಹಾಗಣಪತಿ. ಅದಕ್ಕೆ ನೀವೇನ್ ಮಾಡ್ಬೇಕು, 1 ಅಗ್ರ ಎಲೆ, 1 ಮುತುಕದೆಲೆ, 2 ರೆಡಿ ಮಾಡಿ ಇಟ್ಕೊಳ್ಳಿ. ಅಗ್ರ ಎಲೆ ಕೆಳಗಡೆ ಹಾಕಬೇಕು ಮಣೆಯ ಮೇಲೆ. ಪೂರ್ವಕ್ಕೆ ನೀವು ಕೂತ್ಕೊಂಡು ಪೂಜೆ ಮಾಡಬೇಕು ಅಥವಾ ಉತ್ತರಕ್ಕೆ ಕೂತ್ಕೊಂಡು ಪೂಜೆ ಮಾಡಬೇಕು. ದೇವರು ನೀವು ಉತ್ತರ ಕೂತ್ಕೊಂಡ್ರೆ ಅದು ಪೂರ್ವಕ್ಕಿರಬೇಕು, ನೀವು ಅಕಸ್ಮಾತ್ ಪೂರ್ವ ಕೂತ್ಕೊಂಡ್ರೆ ಅದು ಉತ್ತರಕ್ಕೆ ನೋಡಬೇಕು. ಹಾಗೆ ಇಟ್ಟು ಪೂಜೆ ಮಾಡಬೇಕು. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ಲೋಕೈಕ ದಿವಾಂಕುರಾಂ ಶ್ರೀಮನ್ಮಂದ ಕಟಾಕ್ಷಲಭ್ಯ ವಿವತೆ ತ್ವಾಂ ತ್ರೈಲೋಕ್ಯಂ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಆ ಲಕ್ಷ್ಮಿಯನ್ನ ಮುಕುಂದ ಪ್ರಿಯ ಅಂತ ಕರಿಬೇಕು. ಸಮುದ್ರದಲ್ಲಿ ವಾಸವಾಗಿರ್ತಕ್ಕಂಥ ಲಕ್ಷ್ಮಿನ ಆಹ್ವಾನ ಮಾಡ್ಕೋಬೇಕು. ಕಲಶವನ್ನು ಇಟ್ಕೊಳ್ಳಿ. ಪಂಚಲೋಹದ ಕಲಶವೋ ಅಥವಾ ಅಷ್ಟಲಕ್ಷ್ಮಿ ಚೊಂಬು ಅಂತ ಬೆಳ್ಳಿ ಇರೋ ಅನುಕೂಲ ಇರೋ ಇಟ್ಕೊಳ್ಳಿ. ಪಂಚಲೋಹ ತಾಮ್ರ ಯಾವ್ದಾರು ಇಟ್ಕೊಳ್ಳಿ. ಇಲ್ಲದಿದ್ದ ಪಕ್ಷದಲ್ಲಿ ಹಿತ್ತಾಳೆ ಇಟ್ಕೊಳ್ಳಿ. ಸ್ಟೀಲ್ದು ಮಾತ್ರ ದಯವಿಟ್ಟು ಬೇಡ. ಪುಟ್ಟ ಚೊಂಬು ಒಂದು ವಿಶೇಷವಾಗಿ ಇಟ್ಕೊಳ್ತಕ್ಕಂಥದ್ದು ಮನೇಲಿ ಬೇಕೇ ಬೇಕು. ಮುಕ್ಕಾಲು ನೀರು ತುಂಬಿಸಿ, ವಿಶೇಷವಾಗಿ ಮುಕ್ಕಾಲು ನೀರು ತುಂಬತಕ್ಕಂಥದ್ದು ಗೃಹ ನಿವಾಸದಲ್ಲಿ ನೀವು ದೇವ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು, ಜಾಗ ಇದ್ದರೆ. ಇಲ್ಲದಿದ್ರೆ ಒಂದು ಭಾಗದಲ್ಲಿ ಇಟ್ಕೊಂಡು ಪೂಜೆ ಮಾಡೋದು. ಸಾಯಂಕಾಲ ಹಚ್ಚಿ ವಿಸರ್ಜನೆ ಮಾಡಿ, ದೀಪ ಆರೋದ ಮೇಲೆ ವಿಸರ್ಜನೆ ಅಂದ್ರೆ ತೆಗೆದು ಬಿಡೋದು. ತೆಗೆದು ಬಿಟ್ಬಿಟ್ರೆ ನೆಕ್ಸ್ಟ್ ಡೇಗೆ ನೀವು ತಿರುಗಿ ಅಲ್ಲಿ ಮಡಿ ಗಿಡಿ ಅಂತಕ್ಕಂಥದ್ದು ಓಡಾಡೋಗಿಲ್ಲ. ಯಾಕಂದ್ರೆ ತಿರುಗಿ ಮತ್ತೆ ಎಲ್ಲ ಸಾಮಗ್ರಿಗಳು ಅಲ್ಲೇ ಇಡಬೇಕು. ಪಾದಗಳನ್ನ ಬಾಡಿಗೆ ಮನೆಯಲ್ಲಿರೋರು 1.5 kg ಇಟ್ಕೊಂಡವರು 1.5 kg. ಸೊ ಕಾಲ್ ಕೆಜಿನ ನೀವುಗಳು ಭಾಗವನ್ನು ಮಾಡಬೇಕು. 1.5 kg ಎಷ್ಟಾಯ್ತು? 6 ಭಾಗ ಆಯ್ತು. ಅರಿಷಡ್ವರ್ಗ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಎಷ್ಟು ಹೇಳಿ? ಆ ಅರಿಷಡ್ವರ್ಗಗಳನ್ನ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನದಲ್ಲಿ 25 ಗ್ರಾಮು 25 ಗ್ರಾಮು 25 ಗ್ರಾಮು 25 ಅಂದ್ರೆ 100 ಗ್ರಾಮ್. ತುಂಬಾ ಬಡವರಾಗಿದ್ದ ಪಕ್ಷದಲ್ಲಿ 120 ಗ್ರಾಮ್. ಕಾಲ್ ಕೆಜಿ ಕನಿಷ್ಠ ಪಕ್ಷ 1.5 kg ಅಷ್ಟು ಇಟ್ಕೊಂಡ್ರೆ ಕಾಲ್ kg ಮಾಡ್ಕೊಂಡ್ರೆ 250 ಗ್ರಾಮ್ 250 ಗ್ರಾಮ್ 250 ಗ್ರಾಮ್ ಇಟ್ಕೋಬಹುದು. ಇದನ್ನ ಏನ್ ಮಾಡಬೇಕು? ಇಷ್ಟೇ ಇರ್ತದು, ಜಾಸ್ತಿ. ನೀವು ಅನ್ಕೊಂತೀರಾ ಅಯ್ಯೋ ಏನಿಷ್ಟೆಷ್ಟು ಕಾಲ್ kg ಬರುತ್ತೆ. ಹೌದು, ತೂಕ ಜಾಸ್ತಿ ಇರ್ತದೋ. ಅದಕ್ಕೆ ಅದು ಮತ್ತೆ ಚಂದ್ರ ಬಹಳ ವಿಶೇಷ. ಲಕ್ಷ್ಮಿ ಮತ್ತು ಆಂಜನೇಯನ ಕೇಸರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ವೆಯ್ಟ್ ಘನವಾಗಿರ್ತಕ್ಕಂಥದ್ದು. ಇದನ್ನೇನ್ ಮಾಡಬೇಕು? ನಂಬರ್ 1, ದೇವರ ಮನೆಯಲ್ಲಿ ಕಲಶದ ಒಳಭಾಗದಲ್ಲಿ ಒಂದು ಭಾಗ, ದೇವರ ಮನೆಯಲ್ಲಿ ಕಲಶದಲ್ಲಿ ಒಂದು ಭಾಗ,
ತುಳಸಿ ಕಟ್ಟೆ ಉತ್ತರ ಭಾಗದಲ್ಲಿ, ನಿಮ್ಮ ಮನೆಗೆ ಉತ್ತರ ಭಾಗದಲ್ಲಿ ತುಳಸಿ ಕಟ್ಟೆ ನಿಟ್ರೆ, ತುಳಸಿ ಕಟ್ಟೆ ಕೆಳಭಾಗದಲ್ಲೇ, ಸ್ವಂತ ಮನೆ ಆದ್ರೆ ಕೆಳಭಾಗದಲ್ಲೇ ಇಟ್ಬಿಟ್ಟು ಅದರ ಮೇಲೆ ನೀವು ಮಣ್ಣನ್ನು ಹಾಕಿ ತುಳಸಿ ಕಟ್ಟೆ ಇಟ್ಬಿಡ್ಬೋದು. ಇಲ್ಲ ಬಾಡಿಗೆ ಮನೆ ಇಟ್ಟು ಅಂದ್ರೆ ಒಳಗಡೆ ಚಿಕ್ಕದಾಗಿ ರಂಧ್ರ ಮಾಡೋದು, ಮಣ್ಣಿನ ಒಳಭಾಗದಲ್ಲೇ ಅಲ್ಲೇ ಒಳಗಡೆ ಏನ್ ಮಾಡಬೇಕು, ಈ ಸೀಸದಲ್ಲಿ ಇಟ್ಕೊಂಡಿರ್ತಂದು ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲು, ಬೇರೆದೆಲ್ಲ ಸೋಡೋಗುತ್ತೆ, ಇದ್ರ ಒಳಗೆ ಹೀಗೇ ಇಟ್ಟು ಅದು ಮುಚ್ಚೋದು. ಅದಕ್ಕೆ ಏನ್ ಮಾಡಬೇಕು, ತಾಮ್ರ ಡಬ್ಬಿ ಬೇಕಾದ್ರೆ ತಗೋಬಹುದು, ಇದನ್ನ ತಾಮ್ರ ಡಬ್ಬಿ ಒಳಗೆ ಇಟ್ಟುಬಿಟ್ಟು ಪಂಚಲೋಹನ ಇಟ್ಟು ಇಡ್ಬೋದು. ಅಕಸ್ಮಾತ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಹೇಗೆ ಅಂತ ಹೇಳ್ತೀನಿ, ಪ್ರತಿಷ್ಠಾಪನೆ ಮಾಡೋ ಸಮಯಕ್ಕೆ ಹೇಳ್ತೀನಿ. ನೀವು ಅದನ್ನ ತುಳಸಿ ಕಟ್ಟೆಯಲ್ಲಿ 2ನೇ ಭಾಗ. 3ನೇ ಭಾಗ ಅಡಿಗೆ ಮನೆ ಒಳಗೆ. ಯಾವುದು ತಿಳ್ಕೊಳ್ಳಿ, ಅಡಿಗೆ ಮನೆಯಲ್ಲಿ ಮಾಂಸಾಹಾರಗಳನ್ನ ಯಾವ ಕಾಲಕ್ಕೂ ಯಾವುದೇ ಜಾತಿಯವರು ಮಾಡಕೂಡ್ದು. ಯಾವತ್ತು ತಿಳ್ಕೊಳ್ಳಿ, ಅಡಿಗೆ ಮನೆಯಲ್ಲಿ ಏನು ಅಂದ್ರೆ ಮಾಂಸಾಹಾರಕ್ಕೋಸ್ಕರ ಏನ್ ಮಾಡೋರು, ಶೆಡ್ ಇಟ್ಕೊಳ್ಳೋರು ಬಹಳ ಜನ, ಹೊರಗಡೆ ಮಾಡೋರು. ಯಾವತ್ತು ನಿಜವಾದ ಮನೆ ಒಳಗೆ ಮಾಂಸವನ್ನ ಯಾರು ತಯಾರಿಸ್ತಾನೋ, ಯಾರು ತಿಂತಾನೋ, ಯಾರು ಅಡಿಗೆ ಮಾಡ್ತಾನೋ ಅವ್ರ ಮನೆ ವಂಶ ಯಾವ ಕಾಲಕ್ಕೂ ಸಂಸಾರ ಸರ್ವನಾಶ ಗ್ಯಾರಂಟಿ. ಬರೆದಿಟ್ಕೊಳ್ಳಿ. ಏನೋ ಹೋಟ್ಲಲ್ಲಿ ತರ್ತೀರಾ, ತಟ್ಟೆಲಿ ಹಾಕೊಂತೀರಾ, ತಿಂತೀರಾ, ಎದ್ದು ಬಿಸಾಕ್ತೀರಾ. ಅಡಿಗೆಯನ್ನ ಮಾಡಲ್ಲ. ಆ ಕಾಲದಲ್ಲಿ ಹೋಗಿ ಮಾಂಸಾಹಾರ ತಿನ್ನೋರು ನೋಡ್ಕೊಂಬನ್ನಿ. ಹಿಂದ್ಗಡೆ ಹಿತ್ತಲಲ್ಲಿ ಮಾಂಸಗಳನ್ನ ಹೊರಗಡೆ ಬೇಯಿಸೋರು, ಮೀನುಗಳನ್ನ ಕೋಳಿಗಳನ್ನ ತಿನ್ಲೇಬಾರದು ಅಂತ ಮೊದಲಿಂದ ಬಡ್ಕೊಂಡಿದೀನಿ. ಏನೇನು ಹಾಳು ಮುಳು ಕಸ ಕಡ್ಡಿ ತಿಂತಿರೋ ಮನೆಯಿಂದ ಆಚೆ ಹೊಸಲು, ಒಳಗಡೆ ಯಾವ ಕಾಲಕ್ಕೂ ಮಾಂಸಾಹಾರಗಳನ್ನ ಇಡಬಾರ್ದು. ಅದಕ್ಕೆ ದೇವರುಗಳು ಅಡಿಗೆ ಮನೆ ಒಳಗಡೆ ಒಳಿಯೋಲ್ಲ. ಹೆಂಗಸರಿಗೆ ಕಾಯಿಲೆಗಳು, ಹೆಂಗಸರಿಗೆ 108 ರೋಗಗಳು, ಗಂಡ ಹೆರಿಗೆ ವಿರಸಗಳು, ಇದೆಲ್ಲ ಏನಕ್ಕಾಗೋದು, ಮಾಂಸಾಹಾರಗಳನ್ನ ಅಡಿಗೆ ಮನೆಯಲ್ಲಿ ಚಕ್ ಚೌಕದಲ್ಲಿ ತ್ರಿಅಗ್ನಿ ಸಂಭೂತ 3 ಅಗ್ನಿ ವಾಸವಾಗಿರ್ತಕ್ಕಂಥ ಆ ರುದ್ರಾಕ್ಷಿಯ 3 ಮುಖದ ರುದ್ರಾಕ್ಷಿಯು ಅಲ್ಲೇ ವಾಸವಾಗಿರ್ತಕ್ಕಂಥದ್ದು ಅಡಿಗೆ ಮನೆಯಲ್ಲಿ. ಅದಕ್ಕೆ ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿ ಇರಬೇಕು. ಜ್ಞಾಪಕ ಐತ್ಯಾ? ಅದಕ್ಕೋಸ್ಕರ ವಾಯು ಮೂಲೆಯಲ್ಲಿ ಮಾಡಲೇಬಾರದು. ಆ ಸ್ಥಳದಲ್ಲಿ ಏನ್ ಮಾಡಬೇಕು, ಒಂದು ಭಾಗ ನಂಬರ್ 1 ದೇವ್ರ ಮನೆ, ನಂಬರ್ 2 ತುಳಸಿ ಕಟ್ಟೆಯ ಭಾಗ, ಉತ್ತರದ ಭಾಗದಲ್ಲಿರ್ತಕ್ಕಂಥ ತುಳಸಿ ಕಟ್ಟೆ, ಕೆಳಗಡೆ ಅಕಸ್ಮಾತ್ ಸ್ವಂತ ಮನೆ ಇದ್ರೆ ಕೆಳಗಡೆ ಪ್ರತಿಷ್ಠಾಪನೆ, ಇಲ್ಲದೆ ಇದ್ರೆ ಒಳಗಡೆ ಇಡೋದು. ಅಡಿಗೆ ಮನೆಯಲ್ಲಿ ಒಂದು ಪುಟಾಣಿಯಲ್ಲಿ ಬೆಳ್ಳಿ ಬಟ್ಲಲ್ಲೋ ಅಥವಾ ಹಿತ್ತಾಳಿ ಬಟ್ಲಲ್ಲೋ ಅಥವಾ ತಾಮ್ರದ ಬಟ್ಲಲ್ಲೋ ಈ ಪ್ಲಾಸ್ಟಿಕ್ ಒಳಗೆ ಪಾದರಸ ಹಾಕಿ ಅಲ್ಲಿಟ್ಟು ಅದ್ರ ತುಂಬಾ ಅಕ್ಕಿ ತುಂಬಿಸಿ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಅಲ್ಲಿಡ್ಬೇಕು. ಆಗ ನೋಡಿ ದಿನಾ ಊದ್ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಆಮೇಲೆ ಸ್ಟವ್ ಅನ್ನು ಹಚ್ಚಿದಾಗ ಮನೆ ಹೆಂಗಸರು ಎಷ್ಟು ಚೆನ್ನಾಗಿರ್ತಾರೆ, ಆರೋಗ್ಯ ರಕ್ಷಣೆ ಇರುತ್ತೆ, ವಿಶೇಷವಾಗಿ ಸಂಕೀರ್ತನೆ, ಮನೆ ಸುಭಿಕ್ಷವಾಗಿರುತ್ತೆ. ಇದಕ್ಕೆ ಶಿವಂ ವಾಸ್ತು 3 ವಿಧವಾದ ವಿಚಾರ ಹೇಳಿದ್ದೀನಿ. ಇನ್ನ ವಿಚಾರ ಏನು, ಅರಿಷಡ್ವರ್ಗ ಇನ್ನು 3 ಹೇಳಬೇಕಲ್ಲ. ಸಮಯ ಆಗಿದೆ, ಏನ್ ಮಾಡಬೇಕು, ನೀವು ಕಾಯ್ತಾ ಇರಬೇಕು. ಮಂಗಳವಾರ ಅನುಗ್ರಹ ಹೇಳಬೇಕು. ಈ ವಾರವೆಲ್ಲ ವಿಶೇಷವಾಗಿರ್ತಕ್ಕಂಥ ಕುಬೇರ ಲಕ್ಷ್ಮಿ ಪೂಜೆ ಮಾಡಿಸ್ತೀನಿ, ಯೋಚನೆ ಮಾಡಲೇಬೇಡಿ, ಕಾಯ್ತಾ ಕೂತ್ಕೊಳ್ಳಿ. ಅಕ್ಕಪಕ್ಕದ ಮನೆಯವ್ರಿಗೂ ಹೇಳಿ, ಹೋಗಿದ್ದ ಪಕ್ಷದಲ್ಲಿ ಕಿವಿಲಿ ಕೇಳ್ಕೊಳ್ಳಿ, ಬೇರೆಯವರಿಗೆ ವಿಚಾರ ತಿಳ್ಕೊಳ್ಳಿ. ಇಲ್ಲ ಯಾರ್ದಾದ್ರೂ ಮನೆಗೆ ಹೋಗಿ ಕಾರ್ಯಕ್ರಮ ನೋಡಿ. 10 ಗಂಟೆ ನಂತರ ಕಾರ್ಯಕ್ರಮ ಅಂದ್ರೆ ಟಿವಿನೇ ಆಫ್ ಮಾಡಿಬಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಕಾರ್ಯಕ್ರಮಗಳು ಯಾವ ಕಾಲಕ್ಕದು ಅಡಿಗೆ, ದೇವ್ರ ಮನೆ ಪೂಜೆ, ಮನೆ ಸಂಸಾರದ ಯೋಗಕ್ಷೇಮ ಏನೇನೋ ನೋಡ್ಕೊಂಡು ಕೂರ್ಸ್ಕೋಬೇಡಿ. ಈಗ ಬಂದೆ.